ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ನಿಮ್ಮ ಲಕ್ಷ್ಮಿ ಆನಂದ್. ಸೊ ಇವತ್ತಿನ ವಿಡಿಯೋ ಬಗ್ಗೆ ಹೇಳಬೇಕು ಅಂತಂದರೆ, ಈ ತೊಳೆದ ನೀರಿಂದ ನಮ್ಮ ಒಂದು ಸ್ಕಿನ್ನಿಗೆ ಆಗಲಿ ಅಥವಾ ಹೇರಿಗೆ ಆಗಲಿ ತುಂಬ ಬೆನಿಫಿಟ್ಸ್ ಉಂಟು ಅಂತ ಹೇಳಿ ನಿಮಗೂ ಗೊತ್ತಿರ್ಬೋದು. ಆಗಲೇ ನಾನು ರೈಸ್ ವಾಟರ್ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸೊ ಆ ವಿಡಿಯೋವನ್ನು ನೀವಿನ್ನೂ ನೋಡಿಲ್ಲ ಅಂತಂದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೋಡಿ. ಸೊ ರೈಸ್ ವಾಟರು ನಮ್ಮ ಒಂದು ಸ್ಕಿನ್ನಿಗೆ ತುಂಬ 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 ಒಂದು ಒಳ್ಳೆಯ ಒಂದು ಬೆನಿಫಿಟ್ ಕೊಡುವಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು. ಸೊ ಎವ್ರಿ ಡೇ ನೀವು ರೈಸ್ ವಾಶ್ ಮಾಡ್ತೀರಲ್ವಾ, ಸೊ ಆ ಒಂದು ನೀರನ್ನು ನೀವು ಬಿಸಾಡದೆ ಅದನ್ನು ಮತ್ತೆ ರೀಯೂಸ್ ಮಾಡಿ, ಅಂದರೆ ನಿಮ್ಮ ಸ್ಕಿನ್ ಕೇರ್ಗಾಗಲಿ ಅಥವಾ ಹೇರ್ ಕೇರ್ಗಾಗಲಿ ಅದನ್ನು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಅದೇ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ಸಹ ಅಕ್ಕಿ ತೊಳೆದ ನೀರನ್ನು ನಾವು ಹೀಗೂ ಸಹ ಬಳಸ್ಬೋದು ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಇವತ್ತಿನ ವಿಡಿಯೋ. ಸೊ ಇಷ್ಟನ್ನು ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಾನು ಆಗಲೇ ಹೇಳಿದ ಹಾಗೆ ಇವತ್ತಿನ ಒಂದು DIYನ ನಾನು ಅಕ್ಕಿಯಿಂದ ಮಾಡ್ತಾ ಇರೋದು. ಅಂದರೆ ಇದರಲ್ಲಿ ನಾನಿಲ್ಲಿ 2 ಸ್ಪೂನಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ಸೊ ಬೆಂದಿರೋ ಅನ್ನವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಈ ರೀತಿ ಗಂಜಿ ರೀತಿ ಆಗುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಳೋದಾದರೆ ಮಿಕ್ಸಿನಲ್ಲಿ ಸಹ ಮಾಡ್ಬೋದು. ಅದಕ್ಕೆ ನಾನು 4 ಸ್ಪೂನಷ್ಟು ಕಾಯಿಸದೇ ಇರುವಂತಹ ಹಸಿ ಹಾಲನ್ನು ಸೇರಿಸಿದ್ದೀನಿ. ಇದು ಅಕ್ಕಿ ತೊಳೆದಿರುವಂತಹ ನೀರು. ಸೊ ತೊಳೆದಿಟ್ಟಿರೋದನ್ನು ನೋಡಿ, ಕೆಳಗಡೆ ಮೇಲ್ಗಡೆ ನೀರನ್ನು ಬಗ್ಗಿಸ್ಬಿಟ್ರೆ ಕೆಳಗಡೆ ಈ ರೀತಿ ಒಂದು ಗಸ್ಟ್ ಅಂತ ಹೇಳ್ಬೋದು ಅಥವಾ ತಿಕ್ಕಾಗಿರೋ ಒಂದು ಪೇಸ್ಟ್ ಥರ ಸಿಗುತ್ತೆ. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ. ಅದನ್ನು ಬಿಸಾಡದೆ ಈ ರೀತಿ ಆ ಒಂದು ಪೇಸ್ಟನ್ನು ಇದಕ್ಕೆ ಸೇರಿಸಿದ್ದೀನಿ. ಅದರ ಜೊತೆಗೆ ರೋಸ್ ವಾಟರನ್ನು ನಾನಿಲ್ಲಿ 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 3 ರಿಂದ 4 ಸ್ಪೂನಷ್ಟು ರೋಸ್ ವಾಟರನ್ನು ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ನೀವು ಐಸ್ ಟ್ರೇನಲ್ಲಿ ಇದನ್ನು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸೆಟ್ ಮಾಡೋದಕ್ಕೆ ಇಡಿ. ಸೊ ಈಗ ಸೆಟ್ ಆಗಿದೆ ಇದು ಈ ರೀತಿ. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ ಐಸ್ ಟ್ರೇಯಿಂದ. ನೋಡಿ, ಈ ಥರ ಫಾರ್ಮ್ ಆಗಿರುತ್ತೆ. ಇದು ಭರ್ತಿಯಾಗಿ ತುಂಬಿಸೋ ಅವಶ್ಯಕತೆ ಇಲ್ಲ. ಒಂದ್ಸಲಿಗೆ ಎಷ್ಟು ಬೇಕೋ ಅಷ್ಟನ್ನು ತುಂಬಿಸಿ ಐಸ್ ಕ್ಯೂಬ್ಸನ್ನು ಮಾಡಿದ್ರೆ ಆಯಿತು. ಈಗ ನಮ್ಮ ಐಸ್ ಕ್ಯೂಬ್ಸು ರೆಡಿ ಇದೆ. ರೈಸ್ ಐಸ್ ಕ್ಯೂಬ್ಸ್ ಅಂತ ಹೇಳ್ಬೋದು ಇದನ್ನು. ಸೊ ಈಗ ಇದನ್ನು ನೀವು ಎವ್ರಿ ಡೇ ಮಾರ್ನಿಂಗು ಬೆಳಗ್ಗೆ ಎದ್ದಿದ ತಕ್ಷಣ ಈ ಒಂದು ಐಸ್ ಕ್ಯೂಬ್ಸನ್ನು ನಿಮ್ಮ ಒಂದು ಚರ್ಮಕ್ಕೆ ಈ ರೀತಿ ಮಸಾಜ್ ಮಾಡ್ತಾ ಹೋಗಿ. ಅದರಲ್ಲಿರುವ ರೋಸ್ ವಾಟರ್ ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು ಎಲ್ಲವೂ ಸಹ ನಮ್ಮ ಒಂದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದು ಮೇಯ್ನಾಗಿ ನಮ್ಮ ಪೋರ್ಸನ್ನು ಶ್ರಿಂಕ್ ಮಾಡುತ್ತೆ. ಅದರ ಜೊತೆಗೆ ತುಂಬ ಟೈಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ಮತ್ತು ರೈಸ್ ಏನಿದೆ ಅದು ನಮ್ಮ ಚರ್ಮವನ್ನು ತುಂಬಾ ಕಾಂತಿಯುಕ್ತವಾಗಿ ಕಾಣೋ ಹಾಗೆ ಮಾಡುತ್ತೆ. ಮುಖದ ಮೇಲಿರುವ ಸುಕ್ಕಾಗಲಿ ಅಥವಾ ಬೇರೆ ಬೇರೆ ಕಲೆಗಳನ್ನು ಹೋಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಜನರಿಗೆ ಓಪನ್ ಪೋರ್ಸ್ ಆಗಿರ್ಬೋದು, ಮೊಡವೆಗಳಾಗಿರ್ಬೋದು, ಕಲೆಗಳಾಗಿರ್ಬೋದು, ಅದೆಲ್ಲ ತುಂಬ ದೊಡ್ಡ ಸಮಸ್ಯೆ ಅನ್ನೋ ಥರ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ನೀವು ಕಾಲೇಜ್ ಗೋಯಿಂಗು ಅಥವಾ ಆಫೀಸ್ ಗೋಯಿಂಗ್ ಆಗಿದ್ದರೆ ಖಂಡಿತ ನಿಮಗೆ ಈ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿ ಕಾಣಿಸುತ್ತೆ. ಯಾಕೆಂತಂದರೆ ಎಲ್ರಿಗೂ ಸಹ ಬೇರೆಯವ್ರ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಥಾಟ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಮುಖದ ಮೇಲಿರುವ ಕಲೆಗಳಾಗಿರ್ಬೋದು ಅಥವಾ ಸನ್ ಟ್ಯಾನ್ ಆಗಿರ್ಬೋದು ಅದೆಲ್ಲವನ್ನು ರಿಮೂವ್ ಮಾಡೋದಕ್ಕೆ, ಎಸ್ಪೆಷಲಿ ಪೋರ್ಸ್, ಓಪನ್ ಪೋರ್ಸ್ ಅನ್ನೋದು ಒಂದು ಸಾಮಾನ್ಯವಾದ ಸಮಸ್ಯೆ ಎಲ್ರಿಗೂ ಸಹ. ಸೊ ಓಪನ್ ಪೋರ್ಸು ತುಂಬ ದೊಡ್ಡದಾಗಿ ತುಂಬ ಒಂಥರ ಆಕ್ವರ್ಡ್ ಆಗಿ ಕೆಲವೊಬ್ಬರಿಗೆ ಕಾಣಿಸೋದು ಸಹ ಉಂಟು. ಅಂಥವರು ಈ ಒಂದು ವಿಧಾನವನ್ನು ಬಳಸಿದ್ರೆ ಖಂಡಿತ ಅವರಿಗೆ ಓಪನ್ ಪೋರ್ಸ್ನ ಸಮಸ್ಯೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾನು ಈಗಾಗಲೇ ಹಲವಾರು DIYಸನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಚಾನಲ್ನಲ್ಲಿ ರಿಲೇಟೆಡ್ ಟು ಸ್ಕಿನ್, ಅಂದರೆ ಮೊಡವೆ ಆಗಿರ್ಬೋದು ಅಥವಾ ಕಲೆಗಳಿಗಾಗಿರ್ಬೋದು, ಸುಕ್ಕಿಗೆ ಆಗಿರ್ಬೋದು, ಆ ರೀತಿ ಬೇರೆ ಬೇರೆ ವಿಧಾನವನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಆದರೆ ನೀವು ಮಾಡಬೇಕಾಗಿರೋದು ಏನಂತಂದರೆ, ನಾನು ಹೇಳ್ಕೊಟ್ಟಿರೋದನ್ನು ಮಾಡೋದ್ರ ಜೊತೆಗೆ ಕನ್ಸಿಸ್ಟೆಂಟ್ ಆಗಿರಿ. ಸೊ ಎಷ್ಟೋ ಜನ ಏನು ಮಾಡ್ತಾರೆ, 1 ಸಲ 2 ಸಲ 4 ಸಲ 10 ಸಲ ಮಾಡ್ತಾರೆ. ಅದಾದಮೇಲೆ ಅವ್ರಿಗೆ ಅದ್ರ ಮೇಲೆ ಇರುವ ಇಂಟ್ರೆಸ್ಟು ಹೋಗ್ಬಿಡುತ್ತೆ. ಸೊ ಹೋದಾಗ ಏನಾಗುತ್ತೆ, ನೀವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಸೊ ಸ್ವಲ್ಪ ಪೇಷನ್ಸಿಂದ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಇದೆಲ್ಲವೂ ಸಹ ನ್ಯಾಚುರಲ್ ಆಗಿರೋದ್ರಿಂದ ನಾನು ಹೇಳ್ಕೊಡೋದು ಯಾವುದೇ ಸೈಡ್ ಎಫೆಕ್ಟ್ಸು ಇರಲ್ಲ. ಸೊ ಹಾಗಾಗಿ ಬೇರೆ ಯಾವುದೋ ಕ್ರೀಮನ್ನು ಅಥವಾ ಬೇರೆ ಯಾವುದೋ ವಸ್ತುವನ್ನು ನೀವು ತುಂಬ ಕಾಸ್ಟ್ಲಿಯಾಗಿ ತುಂಬ ಹಣ ಕೊಟ್ಟು ತೊಗೊಂಬಂದು ಹಚ್ಕೊಂಡ್ರೂ ಸಹ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಬಟ್ ನ್ಯಾಚುರಲ್
ಪ್ರಾಡಕ್ಟ್ಸು ತುಂಬ ಈಸಿಯಾಗಿ ಅವೈಲಬಲ್ ಇರುತ್ತೆ ನಮ್ಮೆಲ್ಲರ ಮನೆಯಲ್ಲಿ. ಆ್ಯಂಡ್ ಮೋರೋವರ್ ಅದು ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಸಹ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದರ ಜೊತೆಗೆ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕ್ಷೇಮವಾಗಿರಿ, ಸೇಫ್ ಆಗಿರಿ, ಆದಷ್ಟು ಹೊರಗಡೆ ಅನಾವಶ್ಯಕವಾಗಿ ಹೋಗೋದನ್ನು ತಪ್ಪಿಸಿ ಅಂತ ಕೇಳ್ಕೊತಾ ಬಿ ಅಟ್ ಹೋಮ್, ಬಿ ಸೇಫ್, ಟೇಕ್ ಕೇರ್, ಬಾಯ್.